ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರು ಇನ್ನೇನು ಸೆಪ್ಟೆಂಬರ್ 9ರಂದು ಭಾರತಕ್ಕೆ ಸಂಬಂಧಪಟ್ಟ ಎರಡನೇ ಅತಿ ದೊಡ್ಡ ಹುದ್ದೆಯಾಗಿರ್ತಕ್ಕಂತಹ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಚುನಾವಣೆ ನಡೆಯಲಿದೆ. ಸೊ ಈ ಮುಖಾಂತರ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರಾ ಅಥವಾ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕ್ತಾ ಹೋಗ್ತಾ ಇದೆ. ಸೊ ಈ ಮುಖಾಂತರ NDA ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಅವರು ಸ್ಪರ್ಧೆಗೆ ಇಳಿದಿದ್ರೆ ಇಂಡಿಯಾ ಮೈತ್ರಿಕೂಟದಿಂದ ಸುದರ್ಶನ್ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ರಾಧಾಕೃಷ್ಣನ್ ಅವರು ತಮಿಳುನಾಡು ಅವರಾದರೆ ಸುದರ್ಶನ ರೆಡ್ಡಿ ಅವರು ಆಂಧ್ರ ಪ್ರದೇಶದವರು. ಸೊ ಈ ಮುಖಾಂತರ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯಗಳಿಂದ ಎರಡೂ ಮೈತ್ರಿಕೂಟದಿಂದ ಅಭ್ಯರ್ಥಿನ ಆಯ್ಕೆ ಮಾಡಿರ್ತಕ್ಕಂಥದ್ದು ತೀವ್ರ ಕುತೂಹಲನ ಕೆರಳಿಸಿದೆ. ಈ ಮುಖಾಂತರ ಇದೇನಾದರೂ ಕ್ರಾಸ್ ವೋಟಿಂಗ್ ಏನಾದರೂ ಕಾಣಿಸಿಕ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು. ಈ ಮುಖಾಂತರ NDA ಮೈತ್ರಿಕೂಟದಿಂದ ಏನಾದರೂ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗೆ ಏನಾದರೂ ಕ್ರಾಸ್ ವೋಟಿಂಗ್ ಮಾಡಲಿದ್ದಾರೆ ಅಥವಾ ಇಂಡಿಯಾ ಮೈತ್ರಿಕೂಟದಿಂದ ಏನಾದರೂ ರಾಧಾಕೃಷ್ಣನ್ ಅವ್ರಿಗೇನಾದರೂ ಕ್ರಾಸ್ ವೋಟಿಂಗ್ ಆಗುವ ಸಾಧ್ಯತೆಗಳಿದೆಯಾ ಅನ್ನುವಂತಹ ಕುತೂಹಲ ಕೇಳಿಸಿದೆ ನಾಳಿನ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅನ್ನುವಂಥದ್ದು. ಈ ಮುಖಾಂತರ ಅಂಕಿ ಅಂಶಗಳನ್ನು ನೋಡಿದಾಗ NDA ಮೈತ್ರಿಕೂಟ ಆರಾಮಾಗಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಇಲ್ಲಿ ನೋಡ್ಬೋದಾಗುತ್ತೆ ಸ್ನೇಹಿತರೆ. ಬಟ್ ಇಂಡಿಯಾ ಮೈತ್ರಿಕೂಟನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಅಭ್ಯರ್ಥಿನ ಹಾಕುವ ಮುಖಾಂತರ ಸ್ಪರ್ಧೆಗಿಳಿದಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಎಷ್ಟು ಸಂಸದರು ಕ್ರಾಸ್ ವೋಟಿಂಗ್ನ ಮಾಡ್ತಾರೆ, ಈ ಮುಖಾಂತರ ಇಂಡಿಯಾ ಮೈತ್ರಿಕೂಟದಿಂದ ಎಷ್ಟು ವೋಟ್ಗಳು ಬೈಪಾಸ್ ಆಗ್ತವೆ ಅಥವಾ NDA ಮೈತ್ರಿಕೂಟದಿಂದ ಎಷ್ಟು ವೋಟ್ಗಳು ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ NDA ಮೈತ್ರಿಕೂಟದ ಅಭ್ಯರ್ಥಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಇರುವಂಥದ್ದು ಖಂಡಿತ ಅನ್ನುವಂಥದ್ದು ಇಲ್ಲಿ ನಾವು ಅಂಕಿ ಅಂಶಗಳನ್ನು ಓರೆ ಹಚ್ಚಿ ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂತಂದರೆ ಎಷ್ಟು ಕ್ರಾಸ್ ವೋಟಿಂಗ್ ಆಗುವ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಸೊ ನೋಡಬೇಕಾಗತ್ತೆ ಸ್ನೇಹಿತರೆ ರಿಸಲ್ಟ್ ಬಂದ ನಂತರ ಅನ್ನುವಂಥದ್ದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಥ್ಯಾಂಕ್ ಯು ಸೋ ಮಚ್.